ಇತಿಹಾಸ ಪ್ರಸಿದ್ಧವಾದ ಮಹಾಕುಂಭಮೇಳ ಪ್ರಯಾಗರಾಜ್ಯದಲ್ಲಿ ಈ ಬಾರಿ ನಡೀತಾ ಇದೆ. 144 ವರ್ಷಗಳಿಗೊಮ್ಮೆ ಸಂಭವಿಸುವ ಈ ಘಟನೆ ನಮ್ಮ ಕಾಲದಲ್ಲಿ ನಡೀತಾ ಇರುವಂತಹದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಸನಾತನ ಸಂಸ್ಕೃತಿ ಅದೆಷ್ಟು ಪ್ರಾಚೀನವಾದದ್ದು, ಅದೆಷ್ಟು ಅದನ್ನು ನಾವು ಇವತ್ತಿಗೂ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅನ್ನೋದಕ್ಕೆ ಇದು ದೊಡ್ಡ ಪ್ರಬಲ ಸಾಕ್ಷಿಯಾಗಿದೆ. ಸಮುದ್ರ ಮಥನದ ವೇಳೆ ಅಮೃತಕುಂಭದಿಂದ ಒಂದು ಬಿಂದು ಆ ಪ್ರಯಾಗ ಕ್ಷೇತ್ರದಲ್ಲಿ ಬಿದ್ದ ದಿವಸ ಗುರು ವೃಷಭದಲ್ಲಿ ಇರುವ ಸಮಯ ಅದು ಮತ್ತೆ ಇವತ್ತು ಘಟಿಸ್ತಾ ಇದೆ. ನಮ್ಮ ಸನಾತನ ಸಂಸ್ಕೃತಿ ಅದೆಷ್ಟು ನಮ್ಮಲ್ಲಿ ಹಾಸು ಹೊಕ್ಕಾಗಿದೆ, ಆ ಇತಿಹಾಸದ ಘಟನೆಗಳೆಲ್ಲ ಅದು ನೈಜ ಎಷ್ಟು ಅನ್ನೋದಕ್ಕೆ ಇದು ಪ್ರಬಲ ಸಾಕ್ಷಿಯಾಗಿ ನಿಲ್ತಾ ಇದೆ. ಅಂತಹ ಈ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಂದು ಬಾರಿ ಆದರೂ ಆ ಕ್ಷೇತ್ರಕ್ಕೆ ಹೋಗಿ ಆ ತೀರ್ಥಕ್ಕೆ ಹೋಗಿ ಅಲ್ಲಿ ಮಿಂದು ಬರೋಣ. ನೈತಿಕವಾಗಿ ಅಂತೂ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ನಮ್ಮನ್ನು ನಾವು ಮಾನಸಿಕವಾಗಿ ಹಾರ್ದಿಕವಾಗಿ ಜೋಡಿಸಿಕೊಳ್ಳೋಣ. ಅದಷ್ಟಲ್ಲದೆ ಪ್ರಪಂಚದ ನಾನಾ ಮೂಲೆಗಳಿಂದ ಕೋಟ್ಯಂತರ ಶ್ರದ್ಧಾಳುಗಳು ಬಂದು ಸೇರುವ ಈ ಸ್ಥಳದಲ್ಲಿ ಯಾವೊಂದು ಅನಪೇಕ್ಷಿತ ಘಟನೆಗಳು ನಡೆಯದಂತೆ, ಯಾವ ದುರ್ಘಟನೆಗಳು ನಡೆಯದಂತೆ ಎಲ್ಲ ಉತ್ಸವವು ಸಾಂಗವಾಗಿ ನೆರವೇರುವಂತೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಮನೆಯಲ್ಲಿ ದೇವರ ಮನೆ ಒಂದು ದೀಪ ಹಚ್ಚಿ ಯಶಸ್ಸಿಗಾಗಿ ಪ್ರಾರ್ಥಿಸೋಣ. ಎಲ್ಲರಿಗೂ ಒಳಿತಾಗಲಿ.